ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮನೆ ಎಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ಮುಖ್ಯವಾದದ್ದು ಆ ಮನೆಯಲ್ಲಿ ಎಷ್ಟು ಖುಷಿ ಇದೆ ಅನ್ನೋದು ಅಲ್ವಾ? ಮನೆ ಖುಷಿನ ಹೆಚ್ಚಿಸೋದಕ್ಕೆ ಸದಾ ಪ್ರಯತ್ನ ಮಾಡೋ ಎಲ್ಲ ಹೆಣ್ಮಕ್ಳಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೀನಿ. ಮನೆಯವ್ರನ್ನೆಲ್ಲ ಸದಾ ಖುಷಿಯಾಗಿ ಇಟ್ಕೊಳ್ಳೋದು ಹೇಗೆ? ಮನೆಯಲ್ಲಿ ಎಲ್ರಿಗಿಂತ ಬೇಗ ಎದ್ದು ಎಲ್ಲರ ಅವಶ್ಯಕತೆಗಳನ್ನು ಪೂರೈಸೋ ಭರದಲ್ಲಿ ತನ್ನ ಬೇಕು ಬೇಡಗಳನ್ನು ಗಮನಿಸದೇ ಇರೋದಾ? ಮೇಕಿಂಗ್ ಅನ್ನೋದು ಒಂದು ಕಲೆ. ನಮ್ಮ ಸಾಕಷ್ಟು ಹೆಣ್ಮಕ್ಳು ಈ ಕಲೆಯಲ್ಲಿ ತುಂಬ ಪರಿಣಿತಿಯನ್ನು ಹೊಂದಿದ್ದಾರೆ ಮತ್ತು ತಮ್ಮ ಖುಷಿನ ಅದರಲ್ಲೇ ಕಂಡುಕೊಂಡು ಕೂಡ ಇದ್ದಾರೆ. ಹೋಮ್ ಮೇಕರ್ ಅನ್ನೋ ಪೋಸ್ಟ್ ಇನ್ನೊಬ್ಬರ ಬಲವಂತದಿಂದ ಬಂದಿರ್ಬೋದು ಅಥವಾ ಬೈ ಚಾಯ್ಸ್ ನೀವೇ ಆರಿಸ್ಕೊಂಡಿರ್ಬೋದು. ಆದರೆ ಈ ಕೆಲಸದಲ್ಲಿ ನೀವು ನಿಮ್ಮ ಖುಷಿನ ಕಂಡುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೀವು ಖುಷಿಯಾಗಿದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಸದಾ ನಿಮ್ಮ ಕೆಲಸದಲ್ಲಿ ನಿಮ್ಮ ಖುಷಿಯನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾಯಿರಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ವಿಶಾಲ್ ಮಾರ್ಟ್ನಿಂದ ಕೆಲವೊಂದಷ್ಟು ವಸ್ತುಗಳನ್ನು ತಂದಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಡಸ್ಟರ್ನ ಕೂಡ ತಂದಿದ್ದೆ. ಅದೇ ಡಸ್ಟರ್ನಿಂದ ಇವತ್ತು ನಾನು ಫ್ಯಾನ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಬೆಡ್ನ ಮೇಲಿರೋ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಬೆಡ್ ಮೇಲೆ ಇಷ್ಟೊಂದು ಡಸ್ಟ್ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ನಾವು ಕ್ಲೀನ್ ಮಾಡಿದಾಗಲೇ ನಮ್ಮ ಗಮನಕ್ಕೆ ಬರೋದು ಅಲ್ಲಿರೋ ಡಸ್ಟ್ ಎಷ್ಟು ಅಂತ. ನೀವು ಕೂಡ ನೀವು ಮಲ್ಕೊಳ್ಳೋ ಜಾಗನ ಸದಾ ಕ್ಲೀನಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ನಾವು ಮಲ್ಕೊಳ್ಳೋ ಜಾಗ ಕ್ಲೀನಾಗಿದ್ದರೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನಾನು ಈ ಕೆಳಗಡೆ ಇರೋ ಡಸ್ಟ್ನ ಕೂಡ ಇಮಿಡಿಯೇಟ್ಲಿ ತೆಗೆದುಬಿಡ್ತೀನಿ. ಯಾಕಂದರೆ ನಾವು ಮತ್ತೆ ಇದರಲ್ಲೇ ಓಡಾಡೋದ್ರಿಂದ ಕಾಲಿಗೆ ಅಂಟ್ಕೊಂಡು ಡಸ್ಟ್ ಮತ್ತೆ ಬೆಡ್ನ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಬೆಡ್ ಕ್ಲೀನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕಸ ಗುಡಿಸ್ಕೊಂಡ್ರೆ ಎಲ್ಲ ಡಸ್ಟ್ ಹೋಗಿಬಿಡುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಈ ಧೂಳು ಅನ್ನೋದು ಪರಮ ಶತ್ರು ಆಗಿದೆ ಅಂತ ನನಗನ್ಸುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡೋದ್ರದ್ದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಈ ಕೆಲಸಕ್ಕೆ ಕೊನೆಯೇ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ನನ್ನ ಬೆಡ್ ಮೇಲೆ ಇಷ್ಟೊಂದು ಧೂಳು ನೋಡಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ಅದೆಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಇಲ್ಲೂ ಕೂಡ ಡಸ್ಟ್ ಸೇರ್ಕೊಳ್ಳುತ್ತಲ್ಲ ಅಂತ ಅನಿಸುತ್ತೆ. ಇದು ಬರೀ ನಮ್ಮ ಮನೆದಲ್ಲ, ಎಲ್ಲರ ಮನೆ ರಾಮಾಯಣನೂ ಇದೆ ಅಲ್ವಾ? ಈಗ ನಾನು ಕಸ ಗುಡಿಸಿ ಕಾಲು ತೊಳ್ಕೊಂಡು ಬಂದಿದ್ದೀನಿ. ಬಿಕಾಸ್ ನಮ್ಮ ಕಾಲು ಅಂಟ್ಕೊಂಡಿರೋ ಧೂಳು ಮತ್ತೆ ಬೆಡ್ ಸೇರ್ಕೋಬಾರ್ದು ಅಂತ. ಇಲ್ಲಿ ತಂದಿರೋ ಹೊಸ ಬೆಡ್ಶೀಟ್ನ ಹಾಸ್ತಾ ಇದ್ದೀನಿ. ಇದನ್ನು ಕೂಡ ವಿಶಾಲ್ ಮಾರ್ಟ್ನಿಂದನೇ ತಂದಿದ್ದು. ಆದರೆ ಈ ಬೆಡ್ಶೀಟ್ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಏನೋ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ವಿಶಾಲ್ ಮಾರ್ಟ್ನಿಂದ ಈ ಬೆಡ್ಶೀಟ್ ತೊಗೊಂಡು ಬಂದೆ. ಇದರ ಕ್ವಾಲಿಟಿ ಚೆನ್ನಾಗಿಲ್ಲ. ನೀವು ಹಾಸೋ ಬೆಡ್ಶೀಟ್ಗಳ ಕ್ವಾಲಿಟಿ ಚೆನ್ನಾಗಿದ್ದರೆ ನಿಮ್ಮ ಸ್ಕಿನ್ನ ಆರೋಗ್ಯ ಮತ್ತು ನಿಮ್ಮ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದು ನಾನು ಹೇಳೋದಲ್ಲ, ಡಾಕ್ಟರ್ಸ್ಗಳು ಹೇಳೋದು. ಈ ಬಾರಿ ತಿಳಿದೇ ಈ ಬೆಡ್ಶೀಟ್ನ ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ನಾನು ಈ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್ ತೊಗೊಂಡ್ಮೇಲೆ ಅದನ್ನು ಬಳಸಲೇಬೇಕಲ್ವಾ? ಇಲ್ದಿದ್ರೆ ಆ ದುಡ್ಡು ವೇಸ್ಟ್ ಆಗುತ್ತೆ. ಸೊ ಅದನ್ನು ಹಾಗೆ ಹಾಳು ಮಾಡೋದಕ್ಕಂತೂ ನನಗಿಷ್ಟ ಇಲ್ಲ. ಆದರೆ ಈ ಹೊಸ ಬೆಡ್ಶೀಟ್ ಹಾಸಿದ ಮೇಲೆ ನನ್ನ ರೂಮ್ನ ಲುಕ್ ಮಾತ್ರ ಚೇಂಜ್ ಆಗಿರೋದು ನಿಜ. ಈ ಥರ ಸಣ್ಣ ಪುಟ್ಟ ವಸ್ತುಗಳ ವ್ಯತ್ಯಾಸದಿಂದ ಮನೆ ಲುಕ್ ಚೇಂಜ್ ಆಗುತ್ತೆ. ಅದರಿಂದ ನಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ ವಿಡಿಯೋದಲ್ಲಿ ನೋಡೋದಕ್ಕೆ ನನ್ನ ಬೆಡ್ಶೀಟ್ ಹೇಗೆ ಕಾಣಿಸ್ತಿದೆ ಅಂತ ಹೇಳೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ನ ನೀವು ಹಾಕ್ತಾ ಇದ್ದರೆ ನನಗೆ ನನ್ನ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಫೈನಲಿ ನನ್ನ ಬೆಡ್ ಈ ಥರ ಕಾಣಿಸ್ತಾ ಇದೆ. ಬೆಡ್ರೂಮ್ನ ಕ್ಲೀನ್ ಮಾಡಿದ ನಂತರ ನಾನೀಗ ಲಿವಿಂಗ್ ರೂಮ್ನಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಡೈನಿಂಗ್ ಟೇಬಲ್ ಮೇಲೆ ಈ ಮ್ಯಾಟ್ನ ನಾನು ತುಂಬ ದಿನದಿಂದ ಹಾಕ್ತಾಯಿದ್ದೀನಿ. ಈಗ ಇದು ಬಳಸಿ ಅಲ್ಲಲ್ಲಿ ಕಟ್ಟಾಗಿದೆ. ಸೊ ಅದನ್ನು ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೊಸ ಟೇಬಲ್ ಕವರ್ ಹಾಕೋಕ್ಕೂ ಮೊದಲು ಒಂದು ಸರಿ ಟೇಬಲ್ನ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಗ್ಲಾಸ್ ಟಾಪ್ ಇರೋ ಟೇಬಲ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮನೆಗೆ ಒಂದು ರಿಚ್ ಲುಕ್ ಕೂಡ ಕೊಡುತ್ತೆ. ಆದರೆ ಅದನ್ನು ನಾವು ರೆಗ್ಯುಲರಾಗಿ ಕ್ಲೀನ್ ಮಾಡಿಲ್ಲ ಅಂದಾಗ ಯಾರಾದರೂ ಮನೆಗೆ ಬಂದರೆ ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಈ ಟೇಬಲ್ ಒಂದೇ ಸಾಕು. ಇದ್ರ ಮೇಲೆ ಡಸ್ಟ್ ತುಂಬ ಬೇಗ ಹೈಲೈಟ್ ಆಗುತ್ತೆ. ಸೊ ಟೇಬಲ್ ಕವರ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್ ಐಟಮ್. ಮತ್ತು ನಿಮ್ಮ ಮನೆ ಬ್ಯೂಟಿ ಹೆಚ್ಚು ಮಾಡೋದಕ್ಕೂ ಕೂಡ ಈ ಟೇಬಲ್ ಕವರ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಈ ಟೇಬಲ್ ಕವರ್ನ ನಾನು ವಿಶಾಲ್ ಮಾರ್ಟಿಂದ ತಂದಿದ್ದೆ ಅಂತ ಹೇಳಿದ್ನಲ್ಲ, ಇದಕ್ಕಿಂತ ಹಿಂದೆ ಬಳಸ್ತಿದ್ದ ಟೇಬಲ್ ಕವರ್ ಕೂಡ ವಿಶಾಲ್ ಮಾರ್ಟಿಂದ ತಂದಿದ್ದೆ. ನನಗೆ ಕರ್ಟನ್ಸ್ ಚೇಂಜ್ ಮಾಡೋದು, ಈ ಥರ ಕವರ್ಸ್ನ ಚೇಂಜ್ ಮಾಡೋದು ಅಥವಾ ಬೆಡ್ಶೀಟ್ ಚೇಂಜ್ ಮಾಡೋದು, ಪಿಲ್ಲೋ ಕವರ್ಸ್ ಇವುಗಳನ್ನೆಲ್ಲ ಚೇಂಜ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ನಮ್ಮ ಮನೆ
ಬೇರೆ ಥರನೇ ಕಾಣಿಸುತ್ತೆ, ಒಂದು ಹೊಸ ಲುಕ್ ಬರುತ್ತೆ. ಫೈನಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಡೈನಿಂಗ್ ಟೇಬಲ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಈ ಹೊಸ ಕವರ್ ಹಾಕಿದ ತಕ್ಷಣ ಹಳೆ ಟೇಬಲ್ ಕವರ್ನ ಮಾತ್ರ ನಾನು ಡಸ್ಟ್ಬಿನ್ಗೆ ಹಾಕಲ್ಲ. ಅದರ ರೀಯೂಸ್ ಏನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ ನಾವು ನ್ಯೂ ಇಯರ್ನ ಹೇಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಸಿಂಪಲ್ಲಾಗಿ ಒಂದು ಕೇಕ್ನ ಜೊತೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು. ನ್ಯೂ ಇಯರ್ ಬಂತು ಅಂತ ನಾವೇನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ. ಮಕ್ಕಳಿಗೆ ಮತ್ತು ನಮಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಕೇಕ್ ತರ್ತೀವಿ ಅಷ್ಟೇ. ಅದ್ರ ಜೊತೆಗೆ ನಮ್ಮ ನ್ಯೂ ಇಯರ್ ಕಂಪ್ಲೀಟ್ ಆಗುತ್ತೆ. ಬರೀ ಕ್ಯಾಲೆಂಡರ್ ಚೇಂಜ್ ಆಗೋದ್ರಿಂದ ನಮಗೆ ಅಂಥ ವ್ಯತ್ಯಾಸ ಏನೂ ಅನಿಸೋದಿಲ್ಲ. ಬಟ್ ಇದನ್ನು ಸೆಲೆಬ್ರೇಟ್ ಮಾಡಬೇಡಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ಖುಷಿ ಪಡೋದಕ್ಕೆ ಯಾವ ದಿನ ಆದರೆ ಏನು ಅಲ್ವಾ. ನ್ಯೂ ಇಯರ್ ಅನ್ನೋದು ಸೆಲೆಬ್ರೇಷನ್ಗೆ ಖುಷಿ ಪಡೋದಕ್ಕೆ ಮತ್ತೊಂದು ಕಾರಣ ಅಷ್ಟೇ. ನೀವು ಹೇಗೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ನೀವು ನನ್ನ ಮಗನ ನೋಡ್ತಾ ಇದ್ದೀರಾ ಅಲ್ವಾ. ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ 31st ನೈಟ್ ಕೇಕ್ ತೊಗೊಂಡು ಬಂದ್ವಿ. ಎಲ್ಲರ ಮನೆಯಲ್ಲೂ ರಾತ್ರಿ 12 ಗಂಟೆ ನಂತರ ಕೇಕ್ ಕಟ್ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗನ ಕಾಟದಿಂದಾಗಿ ನಾವು 9 ಗಂಟೆಗೆ ಕೇಕ್ ಕಟ್ ಮಾಡಬೇಕಾಯಿತು. ಕೇಕ್ ತಂದಿದ್ದು ಮಕ್ಕಳಿಗೆ ತಿನ್ನೋದಕ್ಕೆ ಅಲ್ವಾ, ಹೀಗಾಗಿ 9 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ಇಲ್ಲಿ ನಾನು ಫೆವಿಕ್ರಿಲ್ನ ಅಕ್ರಿಲಿಕ್ ಪೇಂಟ್ಸ್ನ ತೊಗೊಂಡಿದ್ದೀನಿ. ಯಾರೆಲ್ಲ DIYs ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರಿಗೆ ಈ ಪೇಂಟ್ಸ್ ಹೊಸದೇನಲ್ಲ. ನಾನಿಲ್ಲಿ ಒಂದು ಪುಟ್ಟ DIY ಮಾಡ್ತಾಯಿದ್ದೀನಿ. ಏನಂದರೆ ಈ ಬಾಕ್ಸ್ಗಳು ನನಗೆ ತುಂಬ ಯೂಸ್ಫುಲ್ ಆಗಿದ್ದಾವೆ ಕಿಚನಲ್ಲಿ. ಇವುಗಳ ಸೈಜ್ ದೊಡ್ಡದಿರೋದ್ರಿಂದ ತುಂಬ ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕೆ ನಾನು ಇವುಗಳನ್ನು ಬಳಸ್ತೀನಿ. ಏನು ಪ್ರಾಬ್ಲಮ್ ಅಂದರೆ ಈ ಬಾಕ್ಸ್ಗಳು ಟ್ರಾನ್ಸ್ಪರೆಂಟ್ ಇಲ್ಲ. ಹೀಗಾಗಿ ಪ್ರತಿ ಸರ್ತಿ ಎಲ್ಲ ಬಾಕ್ಸ್ಗಳನ್ನು ತೆಗೆದು ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದರ ಮೇಲೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಅಕ್ರಿಲಿಕ್ ಪೇಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಈ ಕಂಟೈನರ್ಸ್ ಮೇಲೆ ಲೇಬಲ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಎರಡೆರಡು ಬೆನಿಫಿಟ್ಸ್ ಇದೆ. ಒಂದು, ಒಳಗಡೆ ಏನಿದೆ ಅನ್ನೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ನೀವು ಮಾತ್ರ ಅಲ್ಲ, ಯಾರು ಬೇಕಾದರೂ ವಸ್ತುಗಳನ್ನು ತೊಗೋಬೋದು. ಇನ್ನೊಂದು, ನೀವೇನೋ ಮಾಡಿದ್ದೀರಾ ನಿಮ್ಮ ಕಿಚನಲ್ಲಿ ಅನ್ನೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಕ್ರಿಯೇಟಿವಿಟಿನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೂಡ ಈ ಥರ ಕೆಲಸಗಳು ಹೆಲ್ಪ್ ಆಗುತ್ತೆ. ಎನಿವೇಸ್, ಪ್ರಾಬ್ಲಮ್ ಸಾಲ್ವ್ ಆದರೆ ಅಷ್ಟೇ ಸಾಕು ಅಲ್ವಾ. ಇಲ್ಲಿ ನಾನು ಶುಗರ್, ಟೀ ಮತ್ತು ಕುಕೀಸ್ ಕಂಟೈನರ್ಸ್ ಮೇಲೆ ಲೇಬಲಿಂಗ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬ್ಲ್ಯಾಕ್ ಪೇಂಟ್ನಿಂದ ಬರೀ ಹೆಸರು ಬರೆದ್ರೂ ಆಗ್ತಿತ್ತು. ಆದರೆ ನನಗೆ ಈ ಥರ ಪೇಂಟ್ ಮಾಡೋದು ಇಷ್ಟ ಆಗುತ್ತೆ. ಸೊ ಹೀಗಾಗಿ ಈ ಥರ ಪೇಂಟ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಥರ ಕೆಲಸಗಳು ಬರ್ತಿದ್ರೆ ನೀವು ಹೀಗೆ ಪೇಂಟ್ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ಹೆಸರನ್ನು ಮಾತ್ರ ಬರಿಬೋದು. ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಕ್ರಿಯೇಟಿವಿಟಿಗೆ ಅದನ್ನು ಬಿಟ್ಟಿದ್ದೀನಿ. ಪೇಂಟ್ ಮಾಡಿರೋದು ಕಂಪ್ಲೀಟ್ಲಿ ಡ್ರೈ ಆಗಬೇಕು. ನಾನಿಲ್ಲಿ 24 ಅವರ್ಸ್ನ ನಂತರ ಈ ಪೇಂಟಿಂಗ್ಸ್ ಮೇಲೆ ವಾರ್ನಿಷ್ ಹಾಕ್ತಾಯಿದ್ದೀನಿ. ವಾರ್ನಿಷ್ ಯಾಕೆ ಹಚ್ಚಬೇಕು ಅಂದರೆ ನಾವು ಕಂಟೈನರ್ಸ್ನ ಕ್ಲೀನ್ ಮಾಡಿದ್ರೂ ಕೂಡ ಮಾಡಿರೋ ಪೇಂಟ್ ಹೋಗಬಾರ್ದು ಅಂತ ವಾರ್ನಿಷ್ ಹಾಕಬೇಕು. ಅದೆಲ್ಲ ಆದಮೇಲೆ ಇಲ್ಲಿ ಒಂದಷ್ಟು ಗ್ರೋಸರಿ ಐಟಮ್ಸ್ ಕೂಡ ತಂದಿದ್ವಿ. ಈಗ ಈ ಗ್ರೋಸರಿ ಐಟಮ್ಸ್ನ ರೀಸ್ಟಾಕ್ ಮಾಡೋ ಟೈಮ್. ಟೀ ಕಂಟೈನರ್ನಲ್ಲಿ ನಾನು ಟೀ ಪುಡಿ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಗ್ರೋಸರಿ ಐಟಮ್ಸ್ನೆಲ್ಲ ರೀಸ್ಟಾಕ್ ಮಾಡೋದು ಮತ್ತು ಈ ಥರದ ವಿಡಿಯೋಗಳನ್ನು ನೋಡೋದು ಕೂಡ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ಇಲ್ಲಿ ಶುಗರ್ ಅನ್ನೋ ಕಂಟೈನರ್ನಲ್ಲಿ ಸಕ್ಕರೆನ ಫಿಲ್ ಮಾಡ್ತಾಯಿದ್ದೀನಿ. ಈ ಕಂಟೈನರ್ಸ್ನ ಕೆಪಾಸಿಟಿ 2 ಲೀಟರ್ಸ್ ಮತ್ತು ಈ ಕಂಟೈನರ್ ಸೆಟ್ ಆಫ್ 3 ಸಿಗುತ್ತೆ. ಇದರ ಪ್ರೈಸ್ 199. ಈ ಥರದ ಕಂಟೈನರ್ಸ್ನ ಈ ಬಾರಿ ಮತ್ತೊಂದು ಸೆಟ್ ತೊಗೊಂಡಿದ್ದೀನಿ. ಪ್ರತಿದಿನ ಬಳಸೋ ವಸ್ತುಗಳಿಗೆ ದೊಡ್ಡ ಕಂಟೈನರ್ಸ್ನ ತೊಗೊಳ್ಳೋದು ಹೆಲ್ಪ್ಫುಲ್ ಆಗುತ್ತೆ. ಸಕ್ಕರೆ ಮತ್ತು ಟೀ ಪುಡಿ ಫಿಲ್ ಮಾಡಿದ ನಂತರ ಈಗ ಬಿಸ್ಕೆಟ್ಸ್ನ ಕೂಡ ಕುಕ್ಕೀಸ್ ಕಂಟೈನರ್ಸ್ನಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಬಿಸ್ಕಿಟ್ನ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಇದೆ. ಹೀಗಾಗಿ ಈ ಥರದ ವ್ಯಾಲ್ಯೂ ಪ್ಯಾಕ್ಸ್ನ ಖರೀದಿ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ರಿಗೂ ಒಂದೊಂದು ವಿಚಾರದಲ್ಲಿ ಅಡಿಕ್ಷನ್ ಅನ್ನೋದು ಇರುತ್ತೆ. ನನಗೂ ಕೂಡ ಬಿಸ್ಕಿಟ್ನ ಅಡಿಕ್ಷನ್ ತುಂಬ ಜಾಸ್ತಿ ಇದೆ. ತುಂಬ ಪ್ರಯತ್ನ ಮಾಡ್ತೀನಿ ತಿನ್ನಬಾರ್ದು ಬಿಡಬೇಕು ಅಂತ, ಆದರೂ ಸಾಧ್ಯ ಆಗ್ತಿಲ್ಲ. ಎನಿವೇಸ್, ನಾನು ಪೇಂಟ್ ಮಾಡಿರೋ ಈ ಕಂಟೈನರ್ಸ್ ನಿಮಗೆ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆ? ಟೀ, ಕುಕೀಸ್, ಶುಗರ್ ಈ ಕಂಟೈನರ್ಸ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮಿಕ್ಕಿದ ಗ್ರೋಸರಿ ಐಟಮ್ಸ್ನೆಲ್ಲ ರೀಸ್ಟಾಕ್ ಮಾಡ್ತಾಯಿದ್ದೀನಿ. ಗ್ರೋಸರಿ ಫಿಲ್ ಮಾಡೋದಕ್ಕೆ ಈ ಥರ ಉದ್ದ ಇರೋ ಕಂಟೈನರ್ಸ್ನ ಸಾಧ್ಯ ಆದಷ್ಟು ಚೂಸ್ ಮಾಡಿ. ಇದರಿಂದ ವರ್ಟಿಕಲ್ ಸ್ಪೇಸ್ ಹೆಚ್ಚು ಯೂಸ್ ಆಗುತ್ತೆ ಮತ್ತು ನೀವು ಹೆಚ್ಚು ಕಂಟೈನರ್ಸ್ನ ಅಲ್ಲಿ ಇಡ್ಬೋದು.
ಗ್ರೋಸರಿ ಐಟಮ್ಸ್ ರಿಫಿಲ್ ಮಾಡೋದ್ರ ಜೊತೆಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನು ತಗೊಂಡು ನಾನು ಮತ್ತೆ ಬರ್ತೀನಿ. ಟಿಲ್ ದೆನ್ ಕೀಪ್ ವೈಟಿಂಗ್ ಫಾರ್ ಅನದರ್ ವಿಡಿಯೋ. ಹ್ಯಾಪಿ ಹೋಮ್ ಮೇಕಿಂಗ್. ಬಾಯ್. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಯರ್ ಮಾಮ್ಸ್.